ಶಕ್ತಿ ದೇವತೆ ಹಾಸನಾಂಬೆಯ ಬಾಗಿಲನ್ನು ತೆರೆದು ಇವತ್ತಿಗೆ 10ನೇ ದಿನ. ಇವತ್ತು ಕೂಡ ಭಕ್ತರಿಂದಲೇ ತಾಯಿ ಹಾಸನಾಂಬೆಯ ಸನ್ನಿಧಾನ ತುಂಬಿ ತುಳುಕ್ತಾ ಇದೆ. ಹಾಸನಾಂಬೆಯ ದೇವಿಯ ದರ್ಶನಕ್ಕೆ ಸಾರ್ವಜನಿಕರು ಸರತಿ ಸಾಲಿನಲ್ಲಿ ಬಂದು ದರ್ಶನ ಪಡಿತಾ ಇದ್ದಾರೆ. ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಕೂಡ ಹಾಸನಾಂಬೆಯ ದರ್ಶನವನ್ನು ಪಡೆದಿದ್ದಾರೆ. ಪತ್ನಿ ಗೀತಾ ಜೊತೆಗೆ ಹಾಸನಾಂಬೆಯ ದರ್ಶನವನ್ನು ಶಿವಣ್ಣ ಪಡೆದಿರುವಂತಹದ್ದು. ರಿಷಬ್ ಶೆಟ್ಟಿ ದಂಪತಿಯಿಂದಲೂ ಕೂಡ ಹಾಸನಾಂಬೆಯ ದರ್ಶನ ಆಗಿದೆ. ಇವತ್ತು 10ನೇ ದಿನ, ಇನ್ನು 4 ದಿನ ಮಾತ್ರ ಸಾರ್ವಜನಿಕರ ದರ್ಶನಕ್ಕೆ ಅವಕಾಶ ಇರುವಂಥದ್ದು. ಅದಾದ ಮೇಲೆ ಗರ್ಭಗುಡಿಯನ್ನು ಕ್ಲೋಸ್ ಮಾಡುವಂತಹ ಕೆಲಸ ಆಗುತ್ತೆ. ಈಗ ಹಲವು ಕ್ಷೇತ್ರದ ಗಣ್ಯರು ಕೂಡ ಬಂದು ತಾಯಿಯ ದರ್ಶನವನ್ನು ಪಡಿತಾ ಇದ್ದಾರೆ. ಗೀತಕ್ಕ ಮತ್ತು ಶಿವಣ್ಣ ಬಂದು ತಾಯಿಯ ಆಶೀರ್ವಾದವನ್ನು ಪಡಿತಾ ಇರುವಂತಹ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಿ. ಕುಟುಂಬ ಸಮೇತರಾಗಿ ಬಂದು ತಾಯಿಯ ಆಶೀರ್ವಾದವನ್ನು ಪಡೆದಿದ್ದಾರೆ. ಒಂದು ಕಡೆ ಲಕ್ಷ ಸಂಖ್ಯೆಯಲ್ಲಿ ಸೇರಿರುವಂತಹ ಭಕ್ತರನ್ನು ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ ಸಿನಿ ಕ್ಷೇತ್ರದ ಗಣ್ಯರು ಕೂಡ ಹಾಸನಾಂಬೆಯ ದರ್ಶನಕ್ಕೆ ಮುಂದಾಗಿದ್ದಾರೆ. ಹ್ಯಾಟ್ರಿಕ್ ಹೀರೋ, ದೊಡ್ಡಮನೆಯ ಕುಡಿ, ಕರುನಾಡ ಚಕ್ರವರ್ತಿ, ಈಗ ಶಿವಣ್ಣ ಅವರು ಕೂಡ ಅಲ್ಲಿ ಆಶೀರ್ವಾದವನ್ನು ಪಡಿತಾ ಇರೋದನ್ನು ಗಮನಿಸ್ತಾ ಇದ್ದೀರಿ. ಗೀತಕ್ಕ ಜೊತೆಗೆ ಬಂದು ಆಶೀರ್ವಾದವನ್ನು ಪಡೆದಿದ್ದಾರೆ. ಮಗಳು ನಿವೇದಿತಾ ಕೂಡ ಜೊತೆಯಲ್ಲೇ ಇರುವಂಥದ್ದು. ರಿಷಬ್ ಶೆಟ್ಟಿ ದಂಪತಿ ಕೂಡ ಬಂದು ಆಶೀರ್ವಾದವನ್ನು ಪಡೆದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು 4 ದಿನ ಮಾತ್ರ ತಾಯಿಯ ದರ್ಶನಕ್ಕೆ ಅವಕಾಶ ಇರುವಂಥದ್ದು. ದೇಶದ ಮೂಲೆ ಮೂಲೆಯಿಂದಲೂ ಕೂಡ ಭಕ್ತರು ದೊಡ್ಡ ಮಟ್ಟದಲ್ಲಿ ಆಗಮಿಸ್ತಾ ಇದ್ದಾರೆ. ಒಂದು ದಿನಕ್ಕೆ 5-6 ಲಕ್ಷ ಜನ ತಾಯಿಯ ದರ್ಶನವನ್ನು ಪಡಿತಾ ಇದ್ದಾರೆ. ಸಾಲು ರಜೆ ಇರೋದ್ರಿಂದ, ದೀಪಾವಳಿ ಹಬ್ಬ ಬೇರೆ ಬಂದಿರೋದ್ರಿಂದ ಭಕ್ತರ ಸಂಖ್ಯೆ ಮತ್ತಷ್ಟು ಜಾಸ್ತಿ ಆಗುವಂತಹ ಸಾಧ್ಯತೆ ಕೂಡ ಇದೆ. ಮತ್ತೊಂದು ಕಡೆ ಶಿವಣ್ಣ ತಾಯಿಯ ಸನ್ನಿಧಾನಕ್ಕೆ ಆಶೀರ್ವಾದಕ್ಕೆ ಬರ್ತಾ ಇದ್ದ ಹಾಗೆ ಅಲ್ಲಿ ನೆರೆದಿದ್ದವರು ಕೂಡ ಘೋಷಣೆಯನ್ನು ಕೂಗಿರುವಂಥದ್ದು. ಶಿವರಾಜ್ ಕುಮಾರ್ ಅವರಿಗೆ ಕೆಲವರು ಶೇಕ್ ಹ್ಯಾಂಡ್ ಮಾಡೋದಕ್ಕೂ ಕೂಡ ಮುಂದಾಗಿರುವಂಥದ್ದು. ವಿಶೇಷ ಪೂಜೆ ಸಲ್ಲಿಸ್ತಾ ಇರುವಂತಹ ದೃಶ್ಯವನ್ನು ನೀವೀಗ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ.